ಮೊನ್ನೆ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು ಭಗವದ್ಗೀತೆಯ ಇನ್ಕ್ಲೂಷನ್ ಬಗ್ಗೆ ಮಾತನಾಡ್ತಿದ್ರು. ಬಟ್ ಕಾಂಗ್ರೆಸ್ ಪಕ್ಷ ಯಾಕೋ ಅದನ್ನ ಬಹಳ ಸಂಕೀರ್ಣವಾದ ದೃಷ್ಟಿಯಲ್ಲಿ ನೋಡ್ಬಿಡ್ತಾ ಅಂತ ಹೇಳಿ. ಭಗವದ್ಗೀತೆ ಇಸ್ ಆಲ್ಸೋ ಮಾರಲ್ ಸೈನ್ಸ್ ಅಂತ ಹೇಳುವವರು ಅನೇಕರಿದ್ದಾರೆ. ನಾನು ಇಲ್ಲ ಅಂತ ಹೇಳಲ್ಲ. ಹಂಗಂದ ತಕ್ಷಣ ಎಲ್ಲ ಧರ್ಮದವ್ರದ್ದು ಬಂದಾಗ ಎಲ್ಲದನ್ನೂ ಕೊಡಕ್ಕೆ ಹೋದರೆ ಎಲ್ಲಿಗೆ ಚರ್ಚೆ ಹೋಗುತ್ತೆ? ಸೊ ನಾವು ಒಂದು ಪ್ಲ್ಯಾನ್ ಮಾಡೋಣ. ಪ್ರೊಫೆಷ್ನಲ್ಸ್ ಇದ್ದಾರಲ್ವ, ಅದಕ್ಕೆ ಅವ್ರಿಗೆ ಬಿಡೋಣ. ಭಗವದ್ಗೀತಾ ಇರ್ಬೋದು, ಇನ್ನು ಯಾವುದೇ ಇರ್ಬೋದು, ಮಕ್ಕಳಿಗೆ ಅವಶ್ಯಕತೆ ಇರ್ತಕ್ಕಂಥ ಮಾನವೀಯತೆಯ ಮೌಲ್ಯ ಅದು ಭಗವದ್ಗೀತೆಯಿಂದ ಬರ್ಬೋದು, ಕುರಾನಿಂದ ಬರ್ಬೋದು, ಬೈಬಲಿಂದ ಬರ್ಬೋದು, ಸಿಖ್ ಅವರಿಂದ ಬರ್ಬೋದು, ಯಾರಿಂದನಾರು ಬರಲಿ ರೀ, ನಿಮ್ಮಿಂದನೇ ಬರಲಿ, ಈ ಚರ್ಚೆಯಿಂದ ಬರಲಿ, 100% ನಾನು ಹಾಕ್ತೀನಿ. ಮಕ್ಕಳಿಗೆ ಒಳ್ಳೇದಾಗೋದಾದರೆ ಇದು ಕಾಂಗ್ರೆಸ್ ಪಕ್ಷದ ಪರವಾಗಲ್ಲ, BJP ವಿರುದ್ಧವಾಗಲ್ಲ, ಬೇರೆಯವರು ವಿರೋಧಿಗಳಾಗಲ್ಲ. ನಾನು ಏನೇ ತೀರ್ಮಾನ ಮಾಡಿದನು ನಮ್ಮ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದೇ ಹೇಳಿರೋದು, ಮಕ್ಕಳ ಪರವಾಗಿ ಏನು ಬೇಕಾದ್ರೂ ತೀರ್ಮಾನ ತಗೋ ಅಂತ. ಇವತ್ತು ನಿಮ್ಮ ಹತ್ರ ಮಾತಾಡಬೇಕಾದ್ರೂ ಕೂಡ ನಾನು ಏನಾದ್ರು ಚರ್ಚೆ ಮಾಡಿದರೆ ಮಕ್ಕಳ ಪರವಾಗಿಯೇ ನಾನು ತೀರ್ಮಾನ ತೊಗೊಂಡು ಹೋಗೋದು ಕೂಡ ಹೋಗ್ತೀನಿ. ಏನಾದ್ರು ಇವತ್ತು ಚರ್ಚೆಯಲ್ಲಿ ಆದಾಗ ನಾನು ಏನಾದ್ರು ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಇಟ್ ಶುಡ್ ಬಿ ಇನ್ ದ ಇಂಟ್ರೆಸ್ಟ್ ಆಫ್ ಚಿಲ್ಡ್ರನ್ಸ್. ಏನು ಬೇಕಾದ್ರೆ